ನನ್ನ ಲೈಫಲ್ಲಿ ಏನು F1 ರೇಸು ಬುದ್ಧ ಸರ್ಕ್ಯೂಟ್ಗೆ ಹೋಗಿದ್ದೆ ಡೆಲ್ಲಿಯಲ್ಲಿ 2011. ಬಟ್ ರೇಸ್ ಟ್ರ್ಯಾಕ್ ಯಾವತ್ತೂ ಬಂದಿಲ್ಲ. ರೈಟ್ ನೌ ಐ ಆಮ್ ಇನ್ ಇಂಡೋನೇಷ್ಯಾ, ಲಾಂಬಾಕ್, ವೇರ್ ಮೋಟರ್ GP ಹ್ಯಾಪನ್ಸ್. ಅಲ್ಲಿ ಬಂದ್ಬಿಟ್ಟು ಇಟ್ ಈಸ್ ದ ಪೋಡಿಯಂ. ಗೆದ್ದ ಮೇಲೆ ವಿ ಆರ್ ಆನ್ ದ ಪಿಟ್ ಲೈನ್. ಸೊ ವಿ ಗೋಣ ಗೋ ಇನ್ಸೈಡ್, ದಟ್ ಇಸ್ ದ ಟ್ರ್ಯಾಕ್ ಮೇಲೆ ನಾವು ವಿ ಗೋಣ ಗೋ ವಾಕಿಂಗ್. ಆಯಿತಾ, ಐ ಆಮ್ ಗೆಟಿಂಗ್ ಅ ಗ್ರೇಟ್ ಫೀಲಿಂಗ್. ಇಟ್ಸ್ ಬ್ಯೂಟಿಫುಲ್. ಯಾ, ಟ್ರ್ಯಾಕ್ ಮೇಲೆ ಬಂದಮೇಲೆ ಎಷ್ಟು ವಿಷಯ ಕಲ್ತ್ಕೊಂಡೆ ಅಂದರೆ ಯು ವಿಲ್ ನಾಟ್ ಬಿಲೀವ್. ಇಟ್ ಇಸ್ 4.3 ಕಿಲೋಮೀಟರ್ ಸರ್ಕ್ಯೂಟ್. ಐ ವಾಕ್ಡ್ ಫುಲ್ಲಿ. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಟು ಯು ಆ್ಯಂಡ್ ಆಲ್ ದ್ಯಾಟ್. ಬೇಸಿಕ್ಲಿ ಇದು ಹಿಂದ್ಗಡೆಯಿಂದನೇ ದೇ ವಿಲ್ ಆಲ್ ದ ಸ್ಲೋ ರನ್ನರ್ಸ್ ಆ್ಯಂಡ್ ಆಲ್ ದ ಸ್ಲೋ ರೈಡರ್ಸ್ ವಿಲ್ ಬಿ ಅಟ್ ದ ಬ್ಯಾಕ್. ಇವಾಗ ನಾನು ನಿಂತ್ಕೊಂಡಿರೋ ಜಾಗ ಇಸ್ ವೇರ್ ದ ಫಿನಿಶ್ ಲೈನ್ ಇಸ್. ನನಗೆ ಇಷ್ಟು ದಿವಸ ಗೊತ್ತಿರಲಿಲ್ಲ. ಬೇಸಿಕ್ಲಿ ನಾನು ಅಂದ್ಕೊಂಡಿದ್ದೆ ಫಿನಿಶ್ ಲೈನು ಸ್ಟಾರ್ಟಿಂಗ್ ಲೈನು ಸೇಮ್ ಅಂತ. ದಿಸ್ ಇಸ್ ವೇರ್ ದ ಫಿನಿಶ್. ಈ ಜಾಗದಲ್ಲಿ ನಿಂತಿರೋ ಜಾಗದಲ್ಲಿ ಸ್ವಲ್ಪ ಮುಂದೆ ಹೋದರೆ ಡ್ಯೂ ಸಿ ದ ಲೈಟ್ಸ್ ದೆ. ಲೈಟ್ಸ್ ಯಾವಾಗ ಫ್ರಮ್ ರೆಡ್ ಟು ಗ್ರೀನ್ ಹೋಗುತ್ತೆ, ಆಯಿತಾ, ಎಲ್ಲೋ ಬರೋದಿಲ್ಲ. ರೆಡ್ 1 2 3 ಹಂಗೆ ಲೈಟ್ಸ್ ಹೋದ್ಮೇಲೆ ಟಕ್ ಅಂತ ದೇ ಸ್ಟಾರ್ಟ್. ದಿಸ್ ವೇರ್ ದ ಸ್ಟಾರ್ಟಿಂಗ್ ಲೈನ್ ಇಸ್. ಓಕೆ, ದಿಸ್ ಇಸ್ ದ ಲಾಂಗೆಸ್ಟ್ ಸ್ಟ್ರೇಟ್ ಲೈನ್ ಇನ್ ದಿಸ್ ಸರ್ಕ್ಯೂಟ್. ಓಕೆ, ಐ ಆಮ್ ನಾಟ್ ಶ್ಯೂರ್ ಎಷ್ಟು ಮೇ ಬಿ ಅಬೌಟ್ ಮಿನಿಮಮ್ 24 ರೈಡರ್ಸ್. ಸಿ, ದಿಸ್ ಇಸ್ ವೇರ್ ಆಲ್ ದ ಟೀಮ್ಸ್ ಗರಾಜಸ್ ಎಲ್ಲ ಇರುತ್ತೆ, ಆಯಿತಾ. ದಟ್ಸ್ ವೇರ್ ದ ಪೋಡಿಯಂ ವಾಸ್. ಐ ಶೋಡ್ ಯು. These are the stands, it's the big stand they talk about it, because start and finish line is where people want to be. Okay, but very confusing is ಯಾವ ಜಾಗದಲ್ಲಿ ಇರಬೇಕು, ಯಾವ ಕಾರ್ನರ್ ಇರಬೇಕು ಗೊತ್ತಾಗಲ್ಲ. ಸೊ ವಿ ಸ್ಟಾರ್ಟಿಂಗ್ ಆಫ್ ಬೇಸಿಕ್ಲಿ they cover it in about 1 minute 10, 1 minute 20 seconds. They'll cover 4.3 kilometers. ಬಟ್ ನಾನು ಡ್ರೋನ್ನ ಕಳಿಸ್ತಾ ಇದ್ದೀನಿ. ಸೊ ಇನ್ನು ರೆಡ್ 5 ಲೈಟ್ಸ್, 5 ಲೈಟ್ ಲೈಕ್ F1 ಓನ್ಲಿ. ಓಕೆ, ಸೊ ಇಟ್ಸ್ ಬ್ಯೂಟಿಫುಲ್, ಕಲರ್ಫುಲ್, ಆಯಿತಾ. ಬೆಳಗ್ಗೆ ಹ್ಯಾವ್ ಕಮ್ ಅರೌಂಡ್ 6 o'clock in the morning, ಸನ್ರೈಸಲ್ಲಿ. ಯು ಸಿ ದ ಸೀನರಿ ಆ್ಯಂಡ್ ಆಲ್ ದಟ್, ಯು ವಿಲ್ ರಿಯಲಿ ಬಿ ಅಮೇಸ್ಡ್. ಯು ಕ್ಯಾನ್ ಆಲ್ಸೋ ರೈಡ್ ಆನ್ ದಿಸ್. ನೀವು ಗಾಡಿನ ದೇರ್ ಆರ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಥಿಂಗ್ಸ್. ಒಂದು ಹೋಂಡಾ ಆ್ಯಕ್ಟಿವಾ ಥರ ಯು ಕ್ಯಾನ್ ರೈಡ್, ಆ್ಯಂಡ್ ಇನ್ನೊಂದು ಸೂಪರ್ ಬೈಕ್ ಸಿಗುತ್ತೆ ನಿಮಗೆ. ಒಂದು 60 ಕಿಲೋಮೀಟರ್ ಮ್ಯಾಕ್ಸಿಮಮ್ ಸ್ಪೀಡು, ಇನ್ನೊಂದು 80. ಯು ವಿಲ್ ಹ್ಯಾವ್ ಅ ಕ್ಯಾಪ್ಟನ್, ಆಯಿತಾ. ಅವ್ರು ಮುಂದೆ ಹೋಗ್ತಾ ಇರ್ತಾರೆ, ಅವ್ರ ಹಿಂದೆ ಹೋಗ್ಬೇಕು ನೀವು. ಯು ಹ್ಯಾವ್ ಟು ಫಾಲೋ, ಯು ಕಾಂಟ್ ಬ್ರೇಕ್ ದ ರೂಲ್ಸ್ ಆ್ಯಂಡ್ ಆಲ್ ದ ಸ್ಟಫ್. ಓಕೆ, ಸೂಪರ್ ಬೈಕ್ಸ್ಗೆಲ್ಲ ದೇ ವಿಲ್ ಗಿವ್ ಯು ಜಾಕೆಟ್ ಗಿಕೆಟ್ ಎಲ್ಲ ಕೊಡ್ತಾರೆ, ಆಯಿತಾ. ವಿಲ್ ಬಿ ಟಾಟ್ ಹೌ ಟು ಡೂ ಅ ನೀ ಬೆಂಡ್ ಟರ್ನ್ ಅನ್ನೋ ಸ್ಟಫ್. ಇಮ್ಯಾಜಿನ್ ಸ್ಟ್ರೈಟ್ ಲೈನಲ್ಲಿ ದಿಲ್ ಬಿ ಕಮಿಂಗ್ ಎಟ್ 350 ಕಿಲೋಮೀಟರ್ಸ್ ಪರ್ ಅವರ್. ದಿಸ್ ದ 50 ಮೀಟರ್ ಮಾರ್ಕ್ ಕಾಣುತ್ತಾ, ಅದ್ರ ಹಿಂದೆ 100 ಮೀಟರ್ಸ್. ಅಲ್ಲೇ ದೇ ವಿಲ್ ಬಿ ಬ್ರೇಕಿಂಗ್. ಫಾಸ್ಟ್ ರೈಡರ್ಸ್ ಎಲ್ಲ ದಿಲ್ ಬಿ ಬ್ರೇಕಿಂಗ್ ಆಫ್ಟರ್ 100, ಕ್ಲೋಸ್ ಟು ಆಸ್ 50. ಹೊಡೆದ ಮೇಲೆ ಇಮ್ಯಾಜಿನ್ ದೇ ಟೇಕಿಂಗ್ ಅಟ್ ನೀ ಬೆಂಡ್ ಹೊಡ್ಕೊಂಡು, ನೀ ಬೆಂಡಲ್ಲಿ ಹೊಡ್ಕೊಂಡು ದೇ ವಿಲ್ ಬಿ ಟೇಕಿಂಗ್ ಇಟ್ ಅಟ್ ವಾಟ್ 80, 90, 100 ದೇ ವಿಲ್ ಬಿ ಟೇಕಿಂಗ್ ದಿಸ್ ಟರ್ನ್. ಕೆನ್ ಯು ಜಸ್ಟ್ ಈವನ್ ಇಮ್ಯಾಜಿನ್? Can you just even imagine that they'll be taking this? You see this left hand side alli, you have this white and red. They'll be on the extreme left ಅಲ್ಲಿ ಇರ್ತಾರೆ to take a right turn, ಆಯ್ತಾ. the curbs, wherever the left hand side ತೋರಿಸ್ತಲ್ಲ, they call it curbs, ಆಯ್ತಾ. ಈ ಕರ್ಬ್ಸ್ ರೈಟಲ್ಲಿ ಎಕ್ಸ್ಟ್ರೀಮ್ ರೈಟಲ್ಲಿ ಇರ್ತಾನೆ, ಬಂದ್ಬಿಟ್ಟು he'll come off onto the left, ಆಯ್ತಾ. ಕರ್ಬ್ಸ್, ಆ ಕರ್ಬ್ಸ್ ಇದೆಲ್ಲ ಐ ಡಿಂಟ್ ನೋ ಅಬೌಟ್ ಅಂತ ಹೋಗುತ್ತೆ, ಟಿ ವಿಯಲ್ಲಿ ನೋಡಿದ್ದೀನಿ. ಬಟ್ ಆ್ಯಕ್ಚುಲಿ ವೆನ್ ಐ ಸ್ಟೂಡ್ ರೈಟ್ ನೆಕ್ಸ್ಟ್ ಟು ಇಟ್, ಅದರಲ್ಲಿ ಒಂಥರ ಹಂಪ್ಸ್ ಥರ ಮಾಡಿದ್ದಾರೆ. ಹೆಂಗಂದರೆ ಇಟ್ ಇಸ್ ನಾಟ್ ಲೋ ಟು ಹೈ ಟು ಲೋ, ಆಯಿತಾ. ಸೊ ಇಟ್ ಇಸ್ ಲೋ ಟು ಹೈ ಆದರೆ ಏನಾಗುತ್ತೆ, ಗಾಡಿ ಹೊಡೆದಂಗೆ ಆಗುತ್ತೆ. ಇಟ್ ಇಸ್ ಲೈಕ್ ದೇ ಲೂಸ್ ಬ್ಯಾಲೆನ್ಸ್. ಹೈ ಟು ಲೋ ಇರುತ್ತೆ, ಅಂತ ಸ್ಪೀಡ್ ಕಮ್ಮಿ ಆಗುತ್ತೆ. ಯು ಕಾಂಟ್ ಗೋ ಆಫ್ ದ ಟ್ರ್ಯಾಕ್ ಅಸ್ ಸಚ್. ಲೆಫ್ಟ್ ಹ್ಯಾಂಡ್ ಸೈಡಲ್ಲೆಲ್ಲ, ಐ ಮೀನ್ ರೈಟ್ ನೌ ವಾಟ್ ಐಮ್ ಶೋಯಿಂಗ್ ಯು, ನಾವು ಗ್ರಾವೆಲ್ ಅಂತ ಹೇಳ್ತಾರೆ ಅವರು. ನಾನು ಅಂದ್ಕೊಂಡಿದ್ದೆ ಮಡ್ಡು ಅದೆಲ್ಲ ಇರುತ್ತೆ, ಸೊ ದಟ್ ಅವರೆಲ್ಲ ಜಾರಿ ಬಿದ್ದರೂ ಏಟಾಗಲ್ಲ ಅಂತ. ಇಟ್ಸ್ ಪ್ಯೂರ್ ಕಲ್ಲು. ಬಟ್ ಐ ಆಮ್ ನಾಟ್ ಶೋರ್ ಎವ್ರಿ ರೇಸ್ ಟ್ರ್ಯಾಕಲ್ಲಿ ಈ ಥರ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ, ಆಯಿತಾ. ಬಟ್ ಬಿಕಾಸ್ ಫಸ್ಟ್ ಟೈಮ್ ಐ ಆಮ್ ಸ್ಟೆಪಿಂಗ್ ಆನ್ ಟು ಅ ರೇಸ್ ಟ್ರ್ಯಾಕ್, ಆಯಿತಾ. ಐ ಕೆನಾಟ್ ರನ್ ಅಟ್ ದ ಸ್ಪೀಡ್ ಆಸ್ ಮೈ ಡ್ರೋನ್ ಕ್ಯಾನ್ ಗೋ. ನಂದು ಡ್ರೋನ್ ಇಸ್ ಗೋಯಿಂಗ್ ಎಟ್ 60 ಕಿಲೋಮೀಟರ್ಸ್ ಪರ್ ಅವರ್. ಇಮ್ಯಾಜಿನ್ ದೇ ವಿಲ್ ಬಿ ಗೋಯಿಂಗ್, ಅವರೆಲ್ಲ 150, 180 ಮಿನಿಮಮ್ ಆ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ವಿ ಕಾನ್ ಇಮ್ಯಾಜಿನ್. ಯು ಲುಕ್ ಅಟ್ ದ ಸ್ಟ್ಯಾಂಡ್ಸ್ ಹೆಂಗೆ ಮಾಡಿದ್ದಾರೆ ಅಂದರೆ, ನಿಮಗೆ ಇಫ್ ಯು ಆ್ಯಕ್ಚುಲಿ ಸೆಟ್, ನಾನು ಹೋಗಿದ್ದೆ F1 ಸರ್ಕ್ಯೂಟ್ಗೆ ಹೋದಾಗ, ಐ ಗಾಟ್ ಬೋರ್ಡ್ ಆ್ಯಕ್ಚುಲಿ, ಆಯಿತಾ. ನಿಮಗೆ ಇಫ್ ಇಟ್ ಇಸ್ 50 ಲ್ಯಾಪ್ಸ್ ಅಂದರೆ ವಿಲ್ ಓನ್ಲಿ ಸಿ ದೆಮ್ 50 ಟೈಮ್ಸ್. ಒಂದ್ಸಲಿ ದಾಟ್ಬಿಟ್ಟ ಮೇಲೆ ಆ ಜಾಗ ನಿಮಗೆ ನೆಕ್ಸ್ಟ್ ಲ್ಯಾಪ್ ಬರೋ ತನಕ ಯು ಕಾಂಟ್ ಸಿ. ವಿಲ್ ಹ್ಯಾವ್ ಟು ಸಿ ಆನ್ ದ ಬಿಗ್ ಸ್ಕ್ರೀನಲ್ಲಿ ಕಾಣುತ್ತೆ ಎಲ್ಲಿದ್ದಾರೆ ಏನು ಅಂದ್ಬಿಟ್ಟು, ಕಾಮೆಂಟ್ರಿ ಇರಲ್ಲ ಏನು. ಸೊ ಇಟ್ ಗೆಟ್ಸ್ ಬೋರಿಂಗ್ ಎಸ್ ಸಚ್. ಬಟ್ ಕಾರ್ನರ್ಸಲ್ಲಿ ಇಫ್ ಯು ಫೈಂಡ್ ದ ಎಕ್ಸಾಕ್ಟ್ ಪ್ಲೇಸ್ ದಟ್ ಯು ಶುಡ್ ಆ್ಯಕ್ಚುಲಿ ಸೆಟ್, ಆಯಿತಾ. ನಿಮ್ಗೆ ಹಿಲ್ಸ್ ಎಲ್ಲ ಕಾಣುತ್ತಾ, ಲೆಫ್ಟಲ್ಲಿ ನೋಡಿ ಓಷನ್ ಕಾಣಿಸ್ತಾ ಇದೆಯಾ. ಲುಕ್ ಅಟ್ ದ ಸೀನರಿ ವೇರ್ ದೇ ಹ್ಯಾವ್ ಬಿಲ್ಟ್ ದ ರೇಸ್ ಟ್ರ್ಯಾಕ್. ಅದು ಲಾಂಬಾಕ್ ಅಂತ ಒಂದು ಚಿಕ್ಕ ಐಲ್ಯಾಂಡ್, ಬಾಲಿಯಲ್ಲಿ ಕಟ್ಟಿಲ್ಲ. ದೇ ಕಮ್ ಟು ಬಿಲ್ಡ್ ಇಟ್ ಇನ್ ಲಾಂಬಾಕ್. ಈ ಸ್ಟ್ರೈಟ್ ಲೈನ್ ಬರ್ತಾರೆ. ಇಟ್ ಈಸ್ ಲಿಟ್ರಲಿ ಲೈಕ್ ಅಕ್ಯೂಟ್ ಟರ್ನ್. ನಿಮಗೆ ಫ್ರೀ ಆಫ್ ಕಾಸ್ಟ್ ನಿಮಗೆ ಅಲ್ಲಿ ನಿಂತ್ಕೊಳ್ಬೋದು, ಎಲ್ಲಿ ಮೌಂಟೇನ್ ನಿಂತ್ಕೊಂಡು ಯು ಕ್ಯಾನ್ ಆ್ಯಕ್ಚುಲಿ ಸಿ ದ ರೇಸ್ ಟ್ರ್ಯಾಕ್ ಅಸ್ ಸಚ್. ಓಕೆ, ರೇಸ್ ಆಗಬೇಕಾದ್ರೆ ಇಟ್ ಇಸ್ ಬೇಸಿಕ್ಲಿ ಇನ್ ಅಕ್ಟೋಬರ್ ದಟ್ ದೇ ವಿಲ್ ಬಿ ರೇಸಿಂಗ್. ಇಮ್ಯಾಜಿನ್ ಯಾರ್, ಸಿ ದೇ ವಿಲ್ ಬಿ ಕಮಿಂಗ್ ವಿತ್ ಹ್ಯೂಜ್ ಸ್ಪೀಡ್ ಹಿಯರ್. ಅದಕ್ಕೆ ನಿಮಗೆ ಗ್ರಾವೆಲ್ ಆ ಕಡೆ ಎಷ್ಟೊಂದು ಕಾಣುತ್ತಾ. ಸೊ ಬಿದ್ರೂ ಎಲ್ಲ ದೇ ಶುಡ್ ನಾಟ್ ಬಿ ಏಬಲ್ ಟು ಗೋ ಆ್ಯಂಡ್ ಇಂಜೂರ್ ಆಗಬಾರ್ದು ಅವ್ರಿಗೆ.
ತಗೊಳಕ್ ಟರ್ನ್ಸ್ ಹೆಂಗಿರ್ಬೋದು, ಜಸ್ಟ್ ಇಮ್ಯಾಜಿನ್ ಯಾರ್. ಅವ್ರು ತಗೊಳ್ಳೋದು, ಇಫ್ ಯು ನಾಟ್ ಬಿನ್ ನೋಟಿಸಿಂಗ್ ಅವ್ರ ಫಾಲೋಯಿಂಗ್, ಯು ಶುಡ್ ಸ್ಟಾರ್ಟ್ ಸೀಯಿಂಗ್, ಯು ಶುಡ್ ಲಿಟ್ರಲಿ ಸ್ಟಾರ್ಟ್ ಸೀಯಿಂಗ್. ಅವರೆಲ್ಲ ಹೆಂಗೆ ಗೊತ್ತಾ, ಬೆಂಡ್ ಮಾಡಿದ್ರೆ ಅವನ್ನ ನೀ ಕ್ಯಾಪು ಟಚ್ ಆಗ್ತಾ ಇರುತ್ತೆ ಫ್ಲೋರ್ಗೆ, ಅವನದು ಇದು ಟಚ್ ಆಗ್ತಾ ಇರುತ್ತೆ, ಯಾವುದದು ವಾಟ್ ಯು ಕಾಲ್ ದಟ್, ಎಲ್ಬೋ. ಇಲ್ಲಿ ನಂದು ಡ್ರೋನ್ ಸಿಗ್ನಲ್ ಹೊಟ್ಟೈತೆ, ಆಯ್ತಾ. ಡ್ರೋನ್ ಸಿಗ್ನಲ್ ಹೊಟ್ಟೈತೆ ಬಿಕಾಸ್ ಇಟ್ ಇಸ್ ಲೆಫ್ಟ್ ರೈಟ್, ಐ ಕಾಂಟ್ ಫಿಗರ್ ಔಟ್ ವೇರ್ ದ ಡ್ರೋನ್ ಇಸ್. ಐ ಹ್ಯಾವ್ ಟು ಪಾಯಿಂಟ್ ಔಟ್ ಇಟ್ ಇಸ್ ನಾಟ್ ಟು ಹೈ, ತುಂಬ ಹೈ ಇಲ್ಲ ಫಾರ್ ಇಟ್ ಟು ಕ್ಯಾಚ್ ದ ಸಿಗ್ನಲ್. ಇಟ್ ಇಸ್ ಸೇಯಿಂಗ್ ನೋಡಿ, ಇಲ್ಲಿ ಯಾವುದೋ ಒಂದು ರೆಸಾರ್ಟ್ ಬೇರೆ ಇದೆ ಇಲ್ಲಿ ರೆಸಾರ್ಟಲ್ಲಿ ನೀವು ಕುತ್ಕೊಂಡ್ರೆ, ಐ ಹ್ಯಾವ್ ಸೀನ್ ಇಟ್ ಇನ್ ವಾಟ್ ಇಸ್ ಇಟ್, ಮೊನಾಕೋ ಅಲ್ಲಿ, ಅಲ್ಲೆಲ್ಲ ಹೈ ಫಂಡ್ ಆಫ್ ಪೀಪಲ್. ಇಲ್ಲಿ ಇನ್ನೊಂದ್ಸಲಿ ಸಿಗ್ನಲ್ ಹೋಯ್ತು. ಯು ಸಿ ದ ಪ್ರಾಬ್ಲಮ್, ಆಯಿತಾ. ಆವಾಗ ಯು ಹ್ಯಾವ್ ಟು ಕೀಪ್ ಅಡ್ಜಸ್ಟಿಂಗ್. ಓಕೆ, ದಿಸ್ ರೇಸ್ ಟ್ರ್ಯಾಕ್ ಫುಲ್ಲಿ ಐ ವಾಕ್ಡ್ ಅರೌಂಡ್ ಅಂಡ್ ಸಾ ಇಟ್. ಇಟ್ಸ್ ಬ್ಯೂಟಿಫುಲ್. ಲೈಫ್ ಟೈಮಲ್ಲಿ ಒನ್ ಟೈಮ್. ಇವತ್ತು ನಾನು ಐ ಆಮ್ ಜಸ್ಟ್ ಗೋನ್ ಟು ಡೂ ದಿ ವಾಕಿಂಗ್ ಪಾರ್ಟ್ ಬಿಕಾಸ್ ನಾನು ಹ್ಯಾವ್ ಟು ಗೋ ಟು ದಿ ಇಮಿಗ್ರೇಷನ್ ಟು ಎಕ್ಸ್ಟೆಂಡ್ ಮೈ ವೀಸಾ ಫಾರ್ 2 more months, ಆಯಿತಾ. ನಾಳೆ ನಾನು ಐ ಆಮ್ ಗೋನ್ ಟು ಕಮ್. ಈ ಒಂದು 60 km/h ನನಗೆ ಸೂಪರ್ ಬೈಕ್ಸ್ ಎಲ್ಲ ಓಡಿಸೋ ಅಭ್ಯಾಸನೇ ಇಲ್ಲ, ಓಡಿಸೂ ಇಲ್ಲ. ಸೊ ಬೆಂಡ್ ಹೊಡಿಯೋಕೆ ಹೋಗ್ಬಿಟ್ಟು ಫುಲ್ ದಬಾಕೊಂಡ್ಬಿಡ್ತೀನಿ ಅಂತ ಯೋಚನೆ. ದಬಾಕೊಳ್ಳೋದು ದೊಡ್ಡ ವಿಷಯ ಇಲ್ಲ, ಬಿಕಾಸ್ ಐವ್ ಗಾಟ್ 7 times ಸ್ಲಿಪ್ ಡಿಸ್ಕ್, ಆಯಿತಾ. ಇನ್ನೊಂದ್ಸಲಿ ಡಿಸ್ಕ್ ಸ್ಲಿಪ್ ಆದರೆ ಆ ಪೇನ್ ತಡ್ಕೊಳಕ್ಕಾಗಲ್ಲ, ಆಯಿತಾ. ಐ ರಿಕವರ್, ಐ ನೋ ದ್ಯಾಟ್. ಬಟ್ ಇಲ್ಲಿ ನೋಡಿ, ಲೆಫ್ಟಲ್ಲಿ ನಿಮಗೆ ಗ್ಯಾಪ್ ಕಾಣುತ್ತಾ, ಅಕಸ್ಮಾತ್ ಗಾಡಿನ ನಿಂತೋಗ್ಬಿಟ್ರೆ ಆ ಸಂದಿಯಲ್ಲಿ ನುಗ್ಸ್ಬಿಡ್ತಾರೆ. ಸೊ ದಟ್ ಇಟ್ ಡಸನ್ ಎಫೆಕ್ಟ್ ದ ಆ್ಯಕ್ಚುಲ್ ರೇಸಸ್ ಸಚ್. ಓಕೆ, ಆ ಥರ ತುಂಬ ಮಾಡಿ ಇಟ್ಟಿದ್ದಾರೆ, ಯು ವಿಲ್ ನಾಟ್ ಬಿಲೀವ್. ಇವಾಗ ನಿಮಗೆ ಎಲ್ಲೆಲ್ಲಿ ಅದು ಸ್ಲೋಪ್ ಇದೆಯಲ್ಲ, ಆ ಜಾಗದಲ್ಲಿ ಚಿಕ್ಕ ಹೋಲ್ಸ್ ಕೊರೆದು ಬಿಟ್ಟಿದ್ದಾರೆ. ಏನಂದರೆ ಬೈ ಚಾನ್ಸ್ ಸಿಕ್ಕಾಪಟ್ಟೆ ಮಳೆ ಬಂದರೆ ಅಲ್ಲಿಂದ ನೀರು ಏನಾಗುತ್ತೆ, ಎಸ್ಕೇಪ್ ಆಗಿಬಿಡುತ್ತೆ. ಸೊ ದಟ್ ಇಟ್ ವಿಲ್ ಬಿ ನಾಟ್ ಆನ್ ದ ರೇಸ್ ಟ್ರ್ಯಾಕ್. ಓಕೆ, ಲುಕ್ ಅಟ್ ದಿಸ್ ಯಾರ್. ಇದೆಲ್ಲ ನಮಗೆ ಇನ್ನು ವಿ ಸಿ ಇಟ್, ಆಯಿತಾ. ರೇಸ್ ಆಗಬೇಕಾದ್ರೆ, ರೇಸ್ ನಡಿಬೇಕಾದ್ರೆ 40 minutes ಮುಗ್ದೋಗ್ಬಿಡ್ತದೆ, ಆಯಿತಾ. ಬಟ್ ವಿ ಡೋಂಟ್ ನೋ ಆಲ್ ದಿಸ್. ಅದನ್ನು ಯಾರೋ ವೀಡಿಯೋ ಮಾಡಿರ್ಬೋದು, ಆಯಿತಾ. ಬಟ್ ಆ ವೀಡಿಯೋನ ಹುಡ್ಕೊಂಡು ನಾನು ಹೋಗಿಲ್ಲ. ಬಟ್ ನಾನು ರೇಸ್ ಟ್ರ್ಯಾಕ್ ಬಂದಮೇಲೆ ಅಪ್ರಿಷಿಯೇಟ್ ದ ವ್ಯಾಲ್ಯೂ. ಇಮ್ಯಾಜಿನ್ ದೀಸ್ ರೈಡರ್ಸ್ ಹೋಗ್ತಾರಲ್ಲ, ಇನ್ನು ಎಸ್ಪೆಷಲಿ ದ ಪೀಪಲ್ ಹೂ ಆರ್ ಇನ್ ದ ಟಾಪ್, ಲೈಕ್ ಮಾರ್ಕ್ ಮಾರ್ಕೆಸ್ ಇಲ್ಲ ವ್ಯಾಲೆಂಟೈನ್ ರಾಸಿ, ಅವ್ರಿಗಿರೋ ಲೈಫ್ ಸ್ಟೈಲು, ದ ಪೀಪಲ್ ಹೌ ದೇ ಟೇಕ್ ಕೇರ್ ಆಫ್ ದೆಮ್ ಆ್ಯಂಡ್ ಆಲ್ ದಟ್, ಬ್ಲಾ ಅದು ಶಾಕ್ಸ್, ಆಯಿತಾ. ಇಟ್ ಇಸ್ ಆ ಥರ ಒಂದು ಲೈಫ್ ಇರಬೇಕಂತ ಇಮ್ಯಾಜಿನ್. ಐ ಆಮ್ ಟೇಕಿಂಗ್ ಎ ಟರ್ನ್, ಆಯಿತಾ. ದಿಸ್ ಡ್ರೋನಲ್ಲಿ ನನಗೆ ಟಿಲ್ಟ್ ಆಗಲ್ಲ. ಇಲ್ಲದಾಗಿದ್ದರೆ ನಾನು FPV ಡ್ರೋನ್ ತೊಗೊಳ್ಬೇಕಂತ ಇದ್ದೀನಿ. FPV ಡ್ರೋನ್ ತೊಗೊಂಡ್ರೆ ಹೆಂಗೆ ನಾವು ನೀ ಬೆಂಡ್ ಹೊಡೆದಂಗೆ ಹಂಗೆ ಬೆಂಡ್ ಹೊಡ್ಕೊಂಡು ಟರ್ನ್ ಹೊಡೆದ್ಬಿಡೋದು. ಟರ್ನ್ ನೋಡಿಕೊಂಡು ವಿಲ್ ಬಿ ಸ್ಟಾರ್ಟಿಂಗ್ ದ ಲಾಸ್ಟ್ ಕಾರ್ನರ್. ಆ್ಯಕ್ಚುಲಿ ಐ ಡಿಂಟ್ ಕೌಂಟ್ ದ ನಂಬರ್ ಆಫ್ ಕಾರ್ನರ್ಸ್ ಎಷ್ಟಿದೆ ಅಂದ್ಬಿಟ್ಟು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸೈಡ್ ಆಗಿಬಿಡುತ್ತೆ, ಆಯಿತಾ. ಇಲ್ಲಿ ಬಂದ ಮೇಲೆ ಸ್ಲಿಪ್ ಸ್ಟ್ರೀಮ್ ಅಂತ ಹೇಳ್ತಾರೆ, ಒಂದು ಬೈಕಿಂದ ಇನ್ನೊಂದು ಬೈಕ್ ಇರುತ್ತೆ, ಆಯಿತಾ. ಸೊ ದ್ಯಾಟ್ ಅವ್ರಿಗೆ ಫ್ರಿಕ್ಷನ್ ಇರಲ್ಲ, ಏರ್ ಫ್ರಿಕ್ಷನ್ ಇಲ್ಲ. ಲುಕ್ ಅಟ್ ದ ಸನ್ ರೈಸ್ ಆ ಸೈಡ್. ಇವಾಗ ನಿಮ್ಗೆ ಸಾಯಂಕಾಲ ರೇಸ್ ಆಗೋದು, ಸೊ ಯು ವಿಲ್ ನಾಟ್ ಬಿ ಏಬಲ್ ಟು ಸಿ ಇಟ್. ಇಲ್ಲಿ ನೋಡಿ, ಲೆಫ್ಟಲ್ಲಿ ಒಂದು ಗ್ಯಾಪ್ ಹೋಗ್ತಿದೆಯಾ, ದಟ್ ಇಸ್ ಕಾಲ್ಡ್ ಪಿಟ್ ಲೈನ್ ಕೊಟ್ಟೋಗ್ಬಿಡುತ್ತೆ ನಿಮಗೆ. ಓಕೆ, ಸೊ ಇಫ್ ಯು ವಾಂಟ್ ಟು ರಿಟೈರ್ ದ ಬೈಕ್ ಆರ್ ಯು ವಾಂಟ್ ಟು ಪ್ರಾಕ್ಟೀಸ್ ಸೆಷನ್ಸಲ್ಲಿ ಯು ವಾಂಟ್ ಟು ಗೋ ಚೇಂಜ್ ದ ಟೈರ್ಸ್ ಅಂಡ್ ಆಲ್ ದಟ್, ಫಿಲ್ ಫ್ಯೂಲ್ ಅಂಡ್ ಆಲ್ ದಟ್, ವಿಲ್ ಗೋ ಆನ್ ದ ಲೆಫ್ಟ್. ಇಲ್ಲಿ ಲೆಫ್ಟ್ ಹೊಡೆದ ತಕ್ಷಣ ನೀವು ಬೇಸಿಕ್ಲಿ ಯು ವಿಲ್ ಬಿ ದಿಸ್. ಸಿ, ಲಾಸ್ಟ್ ಬೈಕ್ ಇಲ್ಲಿಂದ ಸ್ಟಾರ್ಟ್ ಆಗೋದು. ಎಷ್ಟು ದೂರ ಇದೆ ಫ್ರಮ್ ದ ಸ್ಟಾರ್ಟ್ ಲೈನ್. ಐ ಡೋಂಟ್ ನೋ ಹೌ ಯು ಕ್ಯಾನ್ ಸಿ ದ ರೆಡ್ ಲೈಟ್. ಅವ್ನ ಕಣ್ಣು ಸೂಪರ್ ಆಗಿರ್ಬೇಕಂತ ಐ ಥಿಂಕ್ ಅಬೌಟ್. ಲುಕ್ ಎಟ್ ದಿಸ್. ಒಂದು ಲ್ಯಾಪ್ ವಿ ಹ್ಯಾವ್ ಕಂಪ್ಲೀಟೆಡ್. ಆಲ್ಮೋಸ್ಟ್ ಆಸ್ ಕ್ಲೋಸ್ ಟು ದ ವಾಟ್ ಯು ಸೇ ದ ಟ್ರ್ಯಾಕ್, ಆಸ್ ಕ್ಲೋಸ್. ಒಂದು ಟಾಪ್ ವ್ಯೂಲ್ ನೋಡಿಬಿಟ್ರೆ ಯು ವಿಲ್ ನಾಟ್ ಬಿಲೀವ್ ದ್ಯಾಟ್ ನಾವು ಬಂದು ಕವರ್ ಮಾಡಿರೋದು 4.3 kilometers ಅಂತ. ನಿಮಗೆ ದಿಸ್ ಇಸ್ ವೇರ್ ದ ರೇಸ್ ಮುಗ್ದಿರುತ್ತೆ, ಆಯಿತಾ. ಆ್ಯಂಡ್ ದೆನ್ ದೇ ವಿಲ್ ಸ್ಲೋ ಡೌನ್, ಕೈ ಕಾಲು ಮೇಲೆ ಎತ್ಕೊಂಡು ಕುಣ್ಕೊಂಡು ಕ್ಲಾಪ್ ಹೊಡ್ಕೊಂಡು ದೇ ವಿಲ್ ಬಿ ಕಮಿಂಗ್ ಆ್ಯಂಡ್ ದೇ ವಿಲ್ ವಾಂಟ್ ಟು ಗ್ರೀಟ್ ಮೀ. ಯಾರೂ ಇಲ್ಲ, ನಾನು ನನ್ನೇ ಗ್ರೀಟ್ ಮಾಡ್ಕೊತೀನಿ, ಆಯಿತಾ. ಲುಕ್ ಎಟ್ ದಿಸ್, ಇಟ್ಸ್ ಬ್ಯೂಟಿಫುಲ್ ಯಾರ್. I will really say it is just beautiful just to have this moment, ಈ ಸ್ವಲ್ಪ ಸಣ್ಣ ಆದಂಗೆ ಕಾಣಿಸ್ತಾ ಇಲ್ವಾ, ಆಯಿತಾ. ಐ ವಾಂಟ್ ಟು ಆ್ಯಕ್ಚುಲಿ ರನ್. ಡ್ರೋನೆಲ್ಲ ಇಟ್ಕೊಂಡಿದ್ದೀನಲ್ಲ, ಓಡ್ತಾದ್ರೆ ಅದೆಲ್ಲ ಕುಲ್ಕ್ಬಿಡುತ್ತೆ, ಆಯಿತಾ. ಐ ಸೈಡ್ ಇಟ್ಸ್ ಓಕೆ, ಸ್ವಲ್ಪ ನಮ್ದು ಒಂದು ಶಾರ್ಟ್ ಇರಲಿ. ಹೀರೋದು ಶಾರ್ಟ್ ಇಲ್ಲ ಅಂದರೆ ಹೌ ಡಸ್ ಇಟ್ ಮೇಕ್ ಸೆನ್ಸ್? ಇಟ್ ಡಸಂಟ್ ಮೇಕ್ ಸೆನ್ಸ್. ನಾನು ನಿಮಗೆ ತೋರಿಸ್ತೀನಿ, ಆಯಿತಾ. ಪೀಪಲ್ ಕಮ್ ಆಫ್ ಇನ್ ದ ಮಾರ್ನಿಂಗ್. ಸೊ ಇಟ್ ಈಸ್ ಲೈಕ್ 150,000 ಅಂದರೆ 150,000 Indonesian rupees, ಅಂದರೆ ಕ್ಲೋಸ್ ಟು ಅಬೌಟ್ 750 rupees ಆಗುತ್ತೆ ನಿಮ್ಗೆ ಅಷ್ಟೇ. 750 rupeesಗೆ 3 laps ಕೊಡ್ತಾರೆ. 3 laps ಆಟಾಡ್ಕೊಂಡು ಬಿಡ್ಬೋದು, ಆಯಿತಾ. ಬಟ್ ಯು ಕಾಂಟ್ ಗೋ ಮೋರ್ ದೆನ್ 80 ಸೂಪರ್ ಬೈಕ್ಸ್ ಆದರೆ ಕೀಪ್ ದಟ್ ಇನ್ ಮೈಂಡ್. Okay, but to be a rider and be on this, nothing like it, yaar, nothing like it. Aita, maybe next janamದಲ್ಲಿ I will want to be, motor GP rider ಆಗಬೇಕು ಅಂತ ಆಸೆ ನನಗೆ. I also want to be a Formula 1 race driver. I don't know why they don't bring Formula 1 here. Aita, Formula 1 ತಗೊಂಡು ಬಂದರೆ it will be fantastic is what I feel about it. Okay, and maybe they should think about it. I'm not too sure because the carsಗಳಿಗೆಲ್ಲ ಸಿ ಮೊನಾಕೋ ಕಂಪೇರ್ ಮಾಡಿದ್ರೆ this is wider track, so they can look at the beauty or look. So
ಇವಾಗ ನಾವು 150 ಮೀಟರ್ಸ್ ಏರಿಂದ ಈಗ ನೋಡಿದ್ರೆ ನಿಮಗೆ 4.3 ಕಿಲೋಮೀಟರ್ ಈ ಟ್ರ್ಯಾಕ್ 4.3 ಇದೆಯಾ ಅಂತ ನಿಮಗೆ ಡೌಟೇ ಬಂದ್ಬಿಡುತ್ತೆ. ದಟ್ಸ್ ದ ಫಸ್ಟ್ ಕಾರ್ನರ್, ಯು ಟೇಕಿಂಗ್ ದ ಟರ್ನ್ ಆಯಿತಾ, ಯು ಟೇಕಿಂಗ್ ದ ಟರ್ನ್, ದಟ್ಸ್ ದ ಸೆಕೆಂಡ್ ಕಾರ್ನರ್. ಲೆಟ್ಸ್ ಕೌಂಟ್ ಹೌ ಮೆನಿ, ಸೆಕೆಂಡ್, ಥರ್ಡ್ ಸ್ಮಾಲ್ ಟರ್ನ್, ಫೋರ್ತ್, ಫಿಫ್ತ್, ಅಲ್ಲಿ ಫಿಫ್ತ್, ದಟ್ಸ್ ಸಿಕ್ಸ್ತ್ ಆಯಿತಾ. ಪಕ್ಕದಲ್ಲೇ ಏನು ಗೊತ್ತಾ, ಸ್ಪೀಡೆಲ್ಲ ಬರಂಗಿದೆ ನೋಡಿ, ಅಂಥ ವ್ಯೂ, ಸಮುದ್ರ ಪಕ್ಕದಲ್ಲೇ ಇದೆ. ಹಂಗೆ ರೌಂಡ್ ಹೊಡ್ಕೊಂಡು ಇಲ್ಲೇ ಬಂದುಬಿಡ್ತಾರೆ ಈ ಟ್ರ್ಯಾಕ್ಗೆ. ಕೆನ್ ಯು ಸಿ ದಟ್ ರೆಡ್, ನೀವು ಜಸ್ಟ್ ಫಾಲೋ ದ ರೆಡ್ ಕಲರ್, ಜಸ್ಟ್ ಫಾಲೋ ದ ರೆಡ್ ಕಲರ್, ದ ಬ್ಯಾಕ್, ದಟ್ ಈಸ್ 4.3 ಕಿಲೋಮೀಟರ್ಸ್. ಕೆನ್ ಯು ಬಿಲೀವ್ ಇಟ್? ಐ ಶೋ ಯು ಸಮ್ ಬೈಕ್ಸ್ ಅನ್ನೋದು ಬೆಳಗ್ಗೆ ಬಂದುಬಿಟ್ಟಿದ್ದಾರೆ ಆಯಿತಾ. ಒಂದು ಅಜ್ಜ ಓಡಿಸ್ಬೇಕಂತಿದ್ದ, ಆ ಒಂದು ಅಜ್ಜಿ ಅಳ್ತಾ ಇದ್ಲು, ಹೋಗ್ಬಿಡ ಸಿಗ್ಲಾ ನೆಕ್ಸ್ಟ್ ವೀಡಿಯೋದಲ್ಲಿ ಬರಲ್ಲ.